ರಾಯಚೂರಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನೆ ಡೆತ್ ನೋಟ್ ಸಿಕ್ಕಿದೆ. ವಿದ್ಯಾರ್ಥಿನಿ ಬರೆದಿರೋದು ಡೌಟ್ ಅಂತ ಹೇಳಲಾಗ್ತಿದ್ದು, ಡೆತ್ ನೋಟ್ ನಲ್ಲಿ ಕಡಿಮೆ ಮಾರ್ಕ್ಸ್ ಅಂತ ಹೇಳಿ ಆಕೆ ಉಲ್ಲೇಖವನ್ನ ಮಾಡಿದ್ದಾಳೆ. ನನಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ, ಎಷ್ಟು ಓದಿದ್ರು ಕೂಡ ತಲೆಗೆ ಹತ್ತುತ್ತಾ ಇಲ್ಲ, ಫೇಲ್ ಆಗ್ತಾ ಇದ್ದೀನಿ ಅನ್ನೋದನ್ನ ಆಕೆ ಉಲ್ಲೇಖ ಮಾಡಿದ್ದು. ಅಸಲಿಗೆ ವಿದ್ಯಾರ್ಥಿನಿ ಪಾಸ್ ಆಗಿದ್ದಾಳೆ. ವಿದ್ಯಾರ್ಥಿನಿ ಪಾಸ್ ಆಗಿರುವ ಅಂಕಪಟ್ಟಿ ನ್ಯೂಸ್ 18ಗೆ ಲಭ್ಯವಾಗಿದೆ. ರಿವ್ಯಾಲ್ಯೂಯೇಷನ್ ನಲ್ಲಿ ಪಾಸ್ ಆಗಿದ್ದಾಳೆ ವಿದ್ಯಾರ್ಥಿನಿ. ಆದ್ರೆ ಆಕೆಯ ಡೆತ್ ನೋಟ್ ಅಲ್ಲಿರುವಂತಹ ಅಂಶ, ನಾನು ಎಷ್ಟು ಓದಿದ್ರು ನನಗೆ ತಲೆಗೆ ಹತ್ತುತ್ತಾ ಇಲ್ಲ, ಮಾರ್ಕ್ಸ್ ಕಡಿಮೆ ಆಗ್ತಾ ಇದೆ, ಫೇಲ್ ಆಗ್ತಿದ್ದೀನಿ ಅನ್ನುವಂತಹ ಡೆತ್ ನೋಟ್ ನಲ್ಲಿ ವಿಷಯ ಇದ್ದು, ಆದ್ರೆ ನಿಜವಾಗಿಯೂ ಗಮನಿಸಿದ್ರೆ ಆಕೆ ಪಾಸ್ ಆಗಿದ್ದಾಳೆ. ರಿವ್ಯಾಲ್ಯೂಯೇಷನ್ ನಲ್ಲಿ ಆಕೆ ಪಾಸ್ ಆಗಿದ್ದಾಳೆ. ಆಕೆಯ ಅಂಕಪಟ್ಟಿ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ವಿದ್ಯಾರ್ಥಿನಿ 2 ವಿಷಯಗಳಲ್ಲಿ ಫೇಲ್ ಆಗಿದ್ಲು, ರಿವ್ಯಾಲ್ಯೂಯೇಷನ್ ನಲ್ಲಿ ಪಾಸ್ ಆಗಿದ್ದಾಳೆ ವಿದ್ಯಾರ್ಥಿನಿ. ಈಗಾಗಲೇ ಆ ಒಂದು ದಾಖಲೆ ನ್ಯೂಸ್ 18ಗೆ ಲಭ್ಯವಾಗಿದೆ. ಒಂದ್ ಕಡೆ ಡೆತ್ ನೋಟ್ ಅಲ್ಲಿ ಆಕೆ ತಾನು ಕಡಿಮೆ ಮಾರ್ಕ್ಸ್ ಅನ್ನ ಪಡ್ಕೊಳ್ತಾ ಇದ್ದೀನಿ, ಫೇಲ್ ಆಗ್ತಾ ಇದ್ದೀನಿ, ನನ್ಗೆ ಓದ್ ತಲೆಗೆ ಹತ್ತುತ್ತಾ ಇಲ್ಲ ಅನ್ನೋದನ್ನ ಆಕೆ ಬರೆದುಕೊಂಡಿದ್ರೆ, ಆಕೆಯ ನಿಜವಾದ ವಿಚಾರವನ್ನ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದೀವಿ. ಆಕೆ 2 ವಿಚಾರಗಳು ಅಂದ್ರೆ 2 ಸಬ್ಜೆಕ್ಟ್ ಅಲ್ಲಿ ಆಕೆ ಫೇಲ್ ಆಗಿದ್ಲು. ಆ ನಂತರ ರಿವ್ಯಾಲ್ಯೂಯೇಷನ್ ಹಾಕಿದ ನಂತರ ಆಕೆ ಪಾಸ್ ಆಗಿರುವಂತಹ ಮಾರ್ಕ್ಸ್ ಕಾರ್ಡ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನ್ಯೂಸ್ 18 ಕನ್ನಡಕ್ಕೆ ಆ ಮಾರ್ಕ್ಸ್ ಕಾರ್ಡ್ ಕೂಡ ಲಭ್ಯವಾಗಿದೆ. ಆ ದಾಖಲೆಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಹಾಗಾಗಿ ಈ ಡೆತ್ ನೋಟ್ ಬಗ್ಗೆನೇ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಎಕ್ಸಾಮ್ ವಿಚಾರ, ಫೇಲ್ ವಿಚಾರ, ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅನ್ನುವಂತಹ ವಿಚಾರವನ್ನ ಡೆತ್ ನೋಟ್ ಅಲ್ಲಿ ಏನು ಪ್ರಸ್ತಾಪ ಮಾಡಲಾಗಿದೆ. ಆದ್ರೆ ನಿಜವಾದ ಅಸಲಿಯತ್ತು ಏನು ಅಂದ್ರೆ, ರಿವ್ಯಾಲ್ಯೂಯೇಷನ್ ಅಲ್ಲಿ ಆಕೆ ಪಾಸ್ ಆಗಿದ್ಲು. ಆ ಒಂದು ಪಾಸ್ ಆಗಿರುವ ಅಂಕಪಟ್ಟಿಯನ್ನ ನೀವು ಗಮನಿಸಬಹುದು. ನ್ಯೂಸ್ 18 ಕನ್ನಡಕ್ಕೆ ಆ ಒಂದು ರಿವ್ಯಾಲ್ಯೂಯೇಷನ್ ಆದ ನಂತರ ಆಕೆಯ ಅಂಕಪಟ್ಟಿಯ ದಾಖಲೆಗಳು ಕೂಡ ಲಭ್ಯವಾಗಿದೆ. ಅದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಆದ್ರೆ ನಿಜವಾಗ್ಲೂ ಹಾಗಾದ್ರೆ ಏನ ಆಗಿದೆ ಅನ್ನುವಂತಹ ಅನುಮಾನ ಇಲ್ಲಿ ಮೂಡಿದೆ.